ಸರ್, ನಿಮ್ಮ ಬಾಲ್ಯ, ವಿದ್ಯಾಭ್ಯಾಸ ಮತ್ತು ಪೊಲೀಸ್ ಹುದ್ದೆಗೆ ಸೇರುವ ಕನಸಿನ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರ. ನಾನು ಬಾಲ್ಯ ಅಂತಂದರೆ ನನ್ನ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆಲಪಜನಹಳ್ಳಿ ಅನ್ನುವಂಥ ಗ್ರಾಮ. ನನ್ನ ಬಾಲ್ಯವಾದ ಶಿಕ್ಷಣವನ್ನು ನಮ್ಮೂರಿನಲ್ಲೇ ಮುಗಿಸಿ ನಂತರದಲ್ಲಿ ಹೈಸ್ಕೂಲ್ ಶಿಕ್ಷಣಕ್ಕೋಸ್ಕರ ಭಾರತೀಯ ವಿದ್ಯಾಸಂಸ್ಥೆಗೆ ಸೇರಿರ್ತೇನೆ. ಅದಾದ ನಂತರದಲ್ಲಿ ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ಕಾಲೇಜು ಶಿಕ್ಷಣವನ್ನು ಮುಗಿಸಿ ನಂತರ ಸ್ನಾತಕೋತ್ತರ ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ME ಇನ್ ಜರ್ನಲಿಸಮ್ ಮತ್ತು MSW ಸಮಾಜ ಕಾರ್ಯ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿದ್ದೆ. ಪೊಲೀಸ್ ಇಲಾಖೆಗೆ ಸೇರಬೇಕಾದ್ರೆ ಬಹಳ ಮುಖ್ಯವಾದಂಥ ಕಾರಣ ಅಂತಂದರೆ, ನಾನು ಚಿಕ್ಕಂದಿನಲ್ಲಿ ಈ ಸಿನಿಮಾಗಳ ಮೂಲಕ ಒಂದು ಪೊಲೀಸ್ ಅಧಿಕಾರಿ ಆಗಬೇಕು ಅನ್ನುವಂಥ ಒಂದು ಕನಸನ್ನು ಕಂಡು ನಂತರದ ದಿನಗಳಲ್ಲಿ ಬೇರೆ ಬೇರೆ ಘಟನಾವಳಿಗಳ ಮೂಲಕ ಇಲಾಖೆಯ ಬಗ್ಗೆ ನನ್ನದೇ ಆದಂಥ ಒಂದು ವಿಶೇಷವಾದಂಥ ಪ್ರೇಮವನ್ನು ಬೆಳೆಸ್ಕೊಂಡು ಇಲಾಖೆಗೆ ಸೇರಿದ್ದೇನೆ. ನನ್ನ ಕಾಲೇಜು ದಿನಗಳ ಸಂದರ್ಭದಲ್ಲಿ ನಾನು NCC ಮೂಲಕ ಪ್ರವೇಶ ಪಡೆದ್ರಿಂದ ಅದು ಕೂಡ ಈ ಒಂದು ಯೂನಿಫಾರ್ಮನ್ನು ಹಾಕೋದಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿದೆ. ಸರ್, ಯಾವ ಕಲಾವಿದರು ನಿಮಗೆ ಜಾಸ್ತಿ ಪ್ರೇರಣೆ ಕೊಟ್ಟರು ಪೊಲೀಸ್ ಆಗೋದಕ್ಕೆ? ಕಲಾವಿದರು ಅಂತಂದರೆ ಶಿವರಾಜ್ ಕುಮಾರ್ ಅವರ ಒಂದು ಸಿನಿಮಾವನ್ನು ನೋಡಿದ್ದ ಸಂದರ್ಭದಲ್ಲಿ, ಅಂಬರೀಷ್ ಅವರ ಒಂದು ಸಿನಿಮಾ, ಬೇರೆ ಇತರ ಕೆಲವೊಂದು ನಟನೆಯ ವ್ಯಕ್ತಿಗಳ ಸಿನಿಮಾಗಳನ್ನು ನೋಡಿ ನಾನು ಒಬ್ಬ ಪೊಲೀಸ್ ಅಧಿಕಾರಿ ಆದರೆ ಒಂದು ಸಮಾಜದಲ್ಲಿ ಒಂದು ಉನ್ನತವಾದಂಥ ಸ್ಥಾನವನ್ನು ಪಡೀಬೋದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಇಲಾಖೆಯನ್ನು ಆಯ್ಕೆ ಮಾಡ್ತೀನಿ. ಸರಿ, KS ಪರೀಕ್ಷೆ ಪಾಸ್ ಮಾಡಬೇಕು ಅಂದರೆ ಅದರಿಂದ ಭಾಳ ಶ್ರಮ ಇರುತ್ತೆ, ಡೆಡಿಕೇಶನ್ ಇರುತ್ತೆ. ಸೊ ನೀವು ಪಟ್ಟಂಥ ಡೆಡಿಕೇಶನ್ ಆಗಲಿ, ನೀವು ಪಟ್ಟಂಥ ಶ್ರಮ ಆಗಲಿ ಹೇಳಿದ್ರೆ ಇಂದಿನ ಆಸ್ಪಿರೆಂಟ್ಸ್ಗೆ ಉಪಯೋಗ ಆಗುತ್ತೆ. KSನ ಒಂದು ಹುದ್ದೆಯನ್ನು ಪಡೆಯುವಂಥದ್ದು ಬಹಳ ಕಷ್ಟ ಅನ್ನುವಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ಮನಸ್ಸಿನಲ್ಲಿದೆ. ಆದರೆ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿ ನಾವು ಒಳ್ಳೆಯ ರೀತಿಯಂಥ ಪ್ರಯತ್ನವನ್ನು ಪಟ್ಟರೆ ಖಂಡಿತವಾಗಿ ಕೂಡ ಬಹಳ ಸುಲಭವಾಗಿ KS ಹುದ್ದೆಯನ್ನು ಪಡಿಬೋದು. ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳೋದಾದರೆ, ಒಂದು ಪದವಿಗೆ ಸಿದ್ಧತೆ ಮಾಡೋದಕ್ಕಿಂತ ಕಡಿಮೆ ಸಿದ್ಧತೆ ಮಾಡೋದನ್ನು ಕೂಡ KSನ ಅಧಿಕಾರಿ ಆಗೋದಕ್ಕೆ ಬಹಳಷ್ಟು ಅವಕಾಶಗಳಿದೆ. ಅದಕ್ಕೆ ಸೂಕ್ತವಾದಂಥ ಮಾರ್ಗದರ್ಶನ ಮತ್ತು ಶಿಸ್ತುಬದ್ಧವಾದಂಥ ಒಂದು ಅಧ್ಯಯನ ಕ್ರಮ ಅವಶ್ಯಕತೆ. ಸೊ ಯಾವ ರೀತಿಯಾದ ಮಾರ್ಗದರ್ಶನ ಅನುಸರಿಸ್ತಿದ್ರಿ ಅಂತ ಹಂಚ್ಕೋಬೋದು? ಮೊದಲನಾಗಿ ನಾವು ಯಾವ ವಿಚಾರಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ, ಪರೀಕ್ಷೆಗೆ ಯಾವ ಪ್ರಶ್ನೆಗಳು ಬರ್ಬೋದು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಕೆಲವೊಂದು ತರಬೇತಿ ಸಂಸ್ಥೆಗಳ ಮೂಲಕ ಮತ್ತು ಇತರ ಹಿರಿಯ ಅಧಿಕಾರಿಗಳ ಮೂಲಕ ಮಾರ್ಗದರ್ಶನವನ್ನು ಪಡೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪಠ್ಯವನ್ನು ರೆಡಿ ಮಾಡಿಕೊಂಡು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಯಾವ ಪ್ರಶ್ನೆ ಬರ್ಬೋದು ಅನ್ನೋಂಥ ಒಂದು ಆಲೋಚನೆಯನ್ನು ಮಾಡಿ ಸೂಕ್ತವಾದಂಥದ್ದನ್ನು ಆಯ್ಕೆ ಮಾಡಿಕೊಂಡು ಆ ಬಗ್ಗೆ ಒಂದು ಕ್ರಮಬದ್ಧವಾದಂಥ ಅಭ್ಯಾಸವನ್ನು ಮಾಡುವಂಥದ್ದು ಮತ್ತು ಪ್ರತಿದಿನ ಎಷ್ಟು ಗಂಟೆ ಓದಬೇಕು, ಈಗ ನಮಗಿರುವಂಥ ಸಮಯವನ್ನು ವಿನಿಯೋಗಪಡಿಸಿಕೊಳ್ಬೋದು ಅನ್ನೋಂಥದ್ದನ್ನು ತಿಳಿದುಕೊಂಡ ಮೂಲಕ ಅಭ್ಯಾಸವನ್ನು ಮಾಡಿದ್ರೆ ಖಂಡಿತವಾಗಿಯೂ ನಾವು KS ಹುದ್ದೆಯನ್ನು ಪಡೆಯಬಹುದು. ಬೆಸ್ಕಾಂ ಜಾಗೃತ ದಳದ ರಚನೆಯ ಉದ್ದೇಶ? ಬೆಸ್ಕಾಂ ವ್ಯಾಪ್ತಿ ಒಳಗಡೆ ನಾವು ಈ ಜಾಗೃತ ದಳವನ್ನು ಯಾವ ಉದ್ದೇಶದಿಂದ ಮಾಡಿದ್ದೇವೆ ಅಂತಂದರೆ, ಸಾಮಾನ್ಯವಾಗಿ ಮೂಲತಃ ವಿದ್ಯುತ್ ಕಳ್ಳತನ ಅನ್ನುವಂಥದ್ದು ವ್ಯಾಪಕವಾಗಿ ನಡೆಯುವಂಥ ಒಂದು ಅಪರಾಧ ಆಗಿದೆ. ಈ ವಿದ್ಯುತ್ ಕಳ್ಳತನ ಮತ್ತು ಸೋರಿಕೆಯನ್ನು ತಡೆಗಟ್ಟಬೇಕು ಅನ್ನುವಂಥ ಉದ್ದೇಶದಿಂದ 2003ರ ವಿದ್ಯುತ್ ಕಾಯ್ದೆ ಪ್ರಕಾರವಾಗಿ ಬೆಸ್ಕಾಂ ಜಾಗೃತ ದಳವನ್ನು ಅನ್ನುವಂಥದ್ದನ್ನು ಇಡೀ ದೇಶದಾದ್ಯಂತ ರಚನೆ ಮಾಡಲಾಗಿದೆ. ಈ ಜಾಗೃತ ದಳದ ಮೂಲಕ ಎಲ್ಲಿ ವಿದ್ಯುತ್ತನ್ನು ಕಳ್ಳತನ ಮಾಡ್ತಾರೆ ಅನ್ನುವಂಥದ್ದನ್ನು ಮಾಹಿತಿಯನ್ನು ಸಂಗ್ರಹಿಸಿ ಆ ಮೂಲಕ ಅಂಥ ಕಳ್ಳ ವಿದ್ಯುತ್ಗಾರರಿಗೆ ಒಂದು ಬಿಸಿಯನ್ನು ಮುಗಿಸೋದಕ್ಕೋಸ್ಕರ ಈ ಜಾಗೃತ ದಳವನ್ನು ರಚನೆ ಮಾಡಿದ್ದೇವೆ. ಸರ್, ಈಗ ಜನಸಾಮಾನ್ಯರಿಗೆ ಗೊತ್ತಿಲ್ಲದರೆ ಆಗೋ ತಪ್ಪಿರುತ್ತೆ. ಗೊತ್ತಿದ್ದು ಮಾಡೋದು ಬೇರೆ ರೀತಿ, ಗೊತ್ತಿಲ್ಲದರೆ ಆಗೋದು ಒಂದು ರೀತಿ. ಗೊತ್ತಿಲ್ಲದರೆ ಆದಾಗ ನಿಮ್ಮ ಕಾನೂನಿನಲ್ಲಿ ಯಾವ ರೀತಿಯಾದ ಎಕ್ಸೆಪ್ಷನ್ಸ್ ಇದೆ? ಸಾಮಾನ್ಯವಾಗಿ ಜನಸಾಮಾನ್ಯರು ಏನು ಮಾಡ್ತಾರೆ ಅಂದರೆ, ಒಂದು ಈ ವಿದ್ಯುತ್ ಬಗ್ಗೆ ಇರುವಂಥ ಕೆಲವೊಂದು ತಪ್ಪು ತಿಳುವಳಿಕೆಯಿಂದ ಅಥವಾ ಅದರ ಬಗ್ಗೆ ಜ್ಞಾನ ಇಲ್ಲದೇ ಕೆಲವೊಂದು ಡೊಮೆಸ್ಟಿಕ್ ಬಳಸಿದಂಥ ವಿದ್ಯುತ್ತನ್ನು ಕಮರ್ಷಿಯಲ್ ಬಳಸ್ಬೋದು, ಅಥವಾ ಟ್ಯಾರಿಫನ್ನು ಸರಿಯಾದಂಥ ರೀತಿಯಲ್ಲಿ ಕಟ್ತಾನೆ ಬೇರೆ ರೀತಿಯಾದ ಇದನ್ನು ದುರ್ಬಳಕೆ ಮಾಡ್ಕೊಳ್ಳುವಂಥ ಸಂದರ್ಭ ಇರ್ತದೆ. ಅಂದರೆ ಅವರು ಅಲ್ಲಿರುವಂಥ ಕಾಂಟ್ರಾಕ್ಟರ್ ಆಗಿರ್ಬೋದು ಅಥವಾ ಇತರೆಯವರಲ್ಲಿ ಸರಿಯಾದಂಥ ಟ್ಯಾರಿಫನ್ನು ಅಳವಡಿಸ್ಕೊಂಡಿರೋದಿಲ್ಲ. ಅವರು ಮೊದಲೇ ಆಗಿ ಯಾವ ಉದ್ದೇಶಕ್ಕೋಸ್ಕರ ವಿದ್ಯುತ್ತನ್ನು ಬಳಕೆ ಮಾಡ್ತಾ ಇದ್ದಾರೋ ಅದರ ತಕ್ಕಾಗಿ ಅದರ ಬೆಲೆಯನ್ನು ಕಟ್ತಾ ಇದ್ದಾರೆ ಅನ್ನೋದನ್ನು ಮೊದಲು ನೋಡ್ಕೊಳ್ಬೇಕಾಗ್ತದೆ. ಇಲ್ಲಾಂದರೆ ಏನಾಗ್ತದೆ, ಮನೆಯ ಗೃಹ ಬಳಕೆಗೆ ಬಳಸಿದಂಥ ವಿದ್ಯುತ್ತನ್ನು ಯಾವುದೇ ರೀತಿಯಂಥ ವಾಣಿಜ್ಯ ಉದ್ದೇಶಕ್ಕೆ ಬಳಸಿದರೆ ಅಲ್ಲಿ ದಂಡವನ್ನು ಹಾಕುವಂಥ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ನಾವು ಇದನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಆ ರೀತಿ ಕಂಡು ಬಂದರೆ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ. ಮತ್ತು ಅದು ಮುಂದುವರಿಯಿತು ಅನ್ನೋದಾದರೆ ಅದರ ಏನು ಅವರು ವಿದ್ಯುತ್ ಬಳಕೆಯನ್ನು ಮಾಡಿರ್ತಾರೆ ಅದರ 2 ಪಟ್ಟು ದಂಡವನ್ನು ಕಟ್ಟಿ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಹೋಗುವಂಥ ಅವಕಾಶಗಳಿರ್ತದೆ. ಇದಕ್ಕೆ ಪ್ರತಿಯೊಬ್ಬರು ಕೂಡ ನಮ್ಮ ಬೆಸ್ಕಾಂನ ವೆಬ್ಸೈಟ್ಗಳಲ್ಲಿ ಮತ್ತು ಇತರೆ ಒಂದು ಮಾರ್ಗದರ್ಶಿ ಸೂತ್ರಗಳ ಮೂಲಕ, ಕರಪತ್ರಗಳ ಮೂಲಕ ಅವರಿಗೆ ಸಾಕಷ್ಟು ತಿಳುವಳಿಕೆಯನ್ನು ಕೊಡ್ತಾ ಇರ್ತಾರೆ. ಅಂಥ ತಿಳುವಳಿಕೆಯನ್ನು ಪಡೆದುಕೊಂಡು ತಾವು ಸಮರ್ಪಕವಾಗಿ ವಿದ್ಯುತ್ ದರವನ್ನು ಪಾವತಿ ಮಾಡ್ತಾ ಇದ್ದೀವ ಅಥವಾ ನಾವು ಸರಿಯಾದಂಥ ಸಮರ್ಪಕವಾದ ದರದಲ್ಲಿ ನಾವು
ನಮ್ಮ ಮೀಟ್ರನ್ನ ಆರಿಸ್ಕೊಂಡಿದ್ದೀವಿ ಅನ್ನೋದನ್ನು ತಿಳ್ಕೊಂಡು ಅದರ ಸೂಕ್ತವಾದಂಥ ರೀತಿಯಲ್ಲಿ ಮಾರ್ಪಾಡುಗಳನ್ನ ಮಾಡಿಕೊಂಡು ಅಂಥದೊಂದು ದಂಡವನ್ನು ತೋರಿಸ್ಬೋದು. ಸರ್, ನೀವು SP ಆಗಿ ಜಾಗೃತ ದಳದಲ್ಲಿ ಕಾರ್ಯನಿರ್ವಹಿಸೋದನ್ನು ಶುರು ಮಾಡಿದ್ಮೇಲೆ ಅಲ್ಲಿ ಆದಂಥ ಆರೋಗ್ಯಕರವಾದ ಬೆಳವಣಿಗೆಗಳೇನು? ಪ್ರಮುಖವಾಗಿ ಹೇಳಬೇಕು ಅಂತಂದರೆ, ನಾನು ಬೆಸ್ಕಾಂ ಜಾಗೃತ ದಳದ ಅಧಿಕಾರವನ್ನು ವಹಿಸಿಕೊಂಡ ನಂತರದಲ್ಲಿ ಮಾಹಿತಿದಾರರಿಗೆ ಕೆಲವೊಂದು ಪ್ರೋತ್ಸಾಹವನ್ನು ನೀಡಬೇಕು ಅನ್ನುವಂಥ ದಿಕ್ಕಿನಲ್ಲಿ ನಮ್ಮ MD ಅವರ ಜೊತೆ ಮಾತನಾಡಿ ಯಾರು ಮಾಹಿತಿಯನ್ನು ನೀಡ್ತಾರೆ ವಿದ್ಯುತ್ ಕಳ್ಳತನದ ಬಗ್ಗೆ ಅಂಥವ್ರಿಗೆ ಪ್ರೋತ್ಸಾಹಧನವಾಗಿ ಈಗ ನಾವು ಪ್ರತಿಯೊಂದು ಮಾಹಿತಿಗೆ 2,000 ಕನಿಷ್ಠ 2,000 ಕೊಡಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಯಾವುದೇ ಅಪರಾಧ ನಡೀತರ ಬಗ್ಗೆ ಮಾಹಿತಿ ದೊರೆತರೆ ಕೂಡಲೇ ನಮ್ಮ ಬೆಸ್ಕಾಂ ಜಾಗೃತ ದಳಕ್ಕೆ ಆಗ್ಬೋದು, ಅಥವಾ ನಮ್ಮ ಹೆಲ್ಪ್ಲೈನ್ ಇರುವಂಥ 1912 ಆಗ್ಬೋದು, ಅಥವಾ ವೆಬ್ಸೈಟ್ ಮೂಲಕ ಇರುವಂಥ ಬೇರೆ ಬೇರೆ ನಂಬರ್ಗಳ ಮೂಲಕ ನಮ್ಮನ್ನು ಸಂಪರ್ಕಿಸಿ ಇಮೇಲ್ಗಳ ಮೂಲಕ ಮಾಹಿತಿಯನ್ನು ನೀಡಿದರೆ ಕನಿಷ್ಠ 2,000 ರೂಗಳನ್ನು ಪ್ರೋತ್ಸಾಹಧನವನ್ನು ನೀಡಬೇಕು ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಮತ್ತು ನಾವೇನು BBC ಅಮೌಂಟನ್ನು ಕಲೆಕ್ಟ್ ಮಾಡ್ತೀವಿ ಅದರಲ್ಲಿ 2% ಮಾಹಿತಿದಾರರಿಗೆ ಕೊಡಬೇಕು ಅನ್ನೋ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಇದರಿಂದ ಸಾಕಷ್ಟು ಜನ ಮುಂದೆ ಬಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇದರಿಂದ ನಮಗೆ ವಿದ್ಯುತ್ ಕಳ್ಳತನ ಮಾಡುವಂಥದ್ದನ್ನು ಸುಲಭವಾಗಿ ಪತ್ತೆ ಹಚ್ಚೋದಕ್ಕೆ ಮತ್ತು ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ಬಹಳ ಅನುಕೂಲ ಆಗಿದೆ. ಅಪರಾಧ ನಿರ್ವಹಣೆಗೆ ಬೆಸ್ಕಾಂ ಜಾಗೃತ ದಳದ ಪೂರ್ವಭಾವಿ ಸಿದ್ಧತೆಗಳೇನೇನು? ಸಾಮಾನ್ಯವಾಗಿ ವಿದ್ಯುತ್ ಕಳ್ಳತನವನ್ನು ತಡೆಗಟ್ಟಬೇಕು ಅನ್ನುವಂಥ ದಿಕ್ಕಿನಲ್ಲಿ ನಾವು ಈಗಾಗಲೇ ಫೇಸ್ಬುಕ್ ಮತ್ತು ವಾಟ್ಸಪ್ಗಳ ಮೂಲಕ ಮತ್ತು ಕರಪತ್ರಗಳ ಮೂಲಕ ಸಾಕಷ್ಟು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ವಿದ್ಯುತ್ ಕಳ್ಳತನ ಮಾಡುವಂಥದ್ದು ಒಂದು ಕ್ರಿಮಿನಲ್ ಅಪರಾಧ ಆಗಿರೋದ್ರಿಂದ ಜನಸಾಮಾನ್ಯರು ಮತ್ತು ಯಾವುದೇ ವಿದ್ಯುತ್ ಬಳಕೆದಾರರು ಅಂತಹ ದುರುಪಯೋಗ ಮತ್ತು ಕಳ್ಳತನವನ್ನು ನಿಯಂತ್ರಿಸಿ ಅವರು ಸರಿಯಾದಂಥ ರೀತಿಯಲ್ಲಿ ವಿದ್ಯುತ್ಗೆ ಬೆಲೆಯನ್ನು ಕಟ್ಟಿ ವಿದ್ಯುತ್ತನ್ನು ಬಳಕೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ. ಒಂದು ವೇಳೆ ಯಾರಾದರೂ ಈ ಥರ ವಿದ್ಯುತ್ ಬಳಕೆಯನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಥವಾ ಕಳ್ಳತನದಿಂದ ಬಳಕೆ ಮಾಡ್ತಾ ಇದ್ದಾರೆ ಅಂಥವರ ವಿರುದ್ಧ ಮಾಹಿತಿಯನ್ನು ಕೊಟ್ಟು ನಮಗೆ ಸಹಕಾರವನ್ನು ಕೊಡಬೇಕು. ನಮ್ಮ ಸಿಬ್ಬಂದಿಗಳ ಮೂಲಕ ಇಂತಹ ವಿದ್ಯುತ್ ಕಳ್ಳರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಅಂಥವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸುವುದರ ಮೂಲಕ ಮತ್ತು ದಂಡವನ್ನು ವಿಧಿಸುವುದರ ಮೂಲಕ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಬಹುದಾದಂಥ ಬೆಸ್ಕಾಂ ಬೈಲಾಸ್ಗಳು ಸಾಮಾನ್ಯವಾಗಿ 2003ರ ವಿದ್ಯುತ್ ಕಾಯ್ದೆಯನ್ನೇ ನಮ್ಮ ಎಲ್ಲ ಎಲೆಕ್ಟ್ರಿಸಿಟಿಯ ಸಂಬಂಧಿಸಿದಂಥ ಕಾಯ್ದೆ ಕಾನೂನುಗಳು ನಿಯಮಗಳನ್ನು ರಚನೆ ಮಾಡ್ಕೊಂಡಿದ್ದೇವೆ. ಈ ಕಾಯ್ದೆ ಅನ್ವಯ ಯಾವ ರೀತಿ ಗ್ರಾಹಕರ ಹಕ್ಕುಗಳು ಮತ್ತು ರಕ್ಷಣೆ ಇದೆಯೋ ಅದೇ ರೀತಿ ಅವರು ತಪ್ಪುಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಈ ಒಂದು ಕಾಯ್ದೆನಲ್ಲಿ ವಿವರವಾಗಿ ವಿವರಿಸಿದ್ದಾರೆ. ಈ ಕಾಯ್ದೆಗೆ ಅನುಗುಣವಾಗಿ ಯಾವುದೇ ಒಬ್ಬ ಗ್ರಾಹಕ ವಿದ್ಯುತ್ ಸೌಕರ್ಯವನ್ನು ಪಡ್ಕೊಳ್ಬೋದು ಮತ್ತು ಅದೇ ರೀತಿ ನಿಯಂತ್ರಣಕ್ಕೆ ಒಳಪಟ್ಟು ಆ ದರ ಮತ್ತಿತರ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಹಾಗೆಯೇ ಏನಾದರೂ ತಪ್ಪು ಮಾಡಿದ್ರೆ ಯಾವುದೇ ವಿದ್ಯುತ್ ಬಳಕೆದಾರ ತಪ್ಪುಗಳನ್ನು ಮಾಡಿದ್ರೆ ಅಂಥವ್ರ ವಿರುದ್ಧ ಇದೇ ಕಾಯ್ದೆ ಅಡಿಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಅವಕಾಶವಿದೆ. ಮತ್ತು ವಿದ್ಯುತ್ ಸಂಬಂಧಿಸಿದಂತೆ ಯಾವುದೇ ಒಂದು ವಸ್ತುಗಳನ್ನು ಕಳ್ಳತನ ಮಾಡುವಂಥದ್ದು ಅಥವಾ ದುರುಪಯೋಗ ಮಾಡುವಂಥದ್ದು ಅಥವಾ ಹಾನಿಗೊಳಿಸುವಂಥದ್ದು ಇಂಥದ್ದು ಕೂಡ ಶಿಕ್ಷೆಯನ್ನು ನೀಡೋದಕ್ಕೆ ಈ ಒಂದು ಕಾಯ್ದೆಯಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಾರೆ. ಸರಿ, ವಿದ್ಯುತ್ತನ್ನು ದುರುಪಯೋಗ ಮಾಡ್ಕೊಳ್ಳೋರು ಅಥವಾ ಮೀಟ್ರನ್ನ ಕದಿಯೋರು ಅಥವಾ ವಿದ್ಯುತ್ನೇ ನೇರವಾಗಿ ಕನೆಕ್ಷನ್ ತೊಗೊಳ್ಳೋಂಥವ್ರು ಕಳ್ಳರುಗಳಿದ್ದಾರೆ. 2 ರೀತಿಯಾದ ಕಳ್ಳರಿದ್ದಾರೆ. ಒಂದು ರೆಗ್ಯುಲರ್ ಕಳ್ಳರು, ಇನ್ನೊಂದು ಅಪರೂಪದ ಕಳ್ಳರು. ರೆಗ್ಯುಲರ್ ಕಳ್ಳರು ಅಂತಂದರೆ ನಿಮಗೆ ಗೊತ್ತಿದೆ, ಇವತ್ತೆಲ್ಲ ನಾಳೆ ಸಿಕ್ಕಾಕೊತಾರೆ. ಆದರೆ ಅಪರೂಪದ ಕಳ್ಳರನ್ನ ಹಿಡಿಯೋದು ಕಷ್ಟ. ಇವತ್ತು ಕನೆಕ್ಷನ್ ತೊಗೊಂಡಿರ್ತಾರೆ, ನಾಳೆ ತೊಗೊಳ್ಳೋದಿಲ್ಲ. ಅಂಥ ಅಪರೂಪದ ಕಳ್ಳರನ್ನ ಹಿಡಿಯೋದಕ್ಕೆ ನಿಮ್ಮ ಉಪಾಯಗಳೇನು? ಈ ವಿಚಾರದಲ್ಲಿ ಉಪಾಯಗಳು ಅನ್ನೋದಕ್ಕಿಂತ ಮೂಲತಃ ನಾವು ಮಾಹಿತಿಯನ್ನು ಆಧರಿಸಿ ನಾವು ಕ್ರಮಗಳನ್ನು ಕೈಗೊಳ್ತೇವೆ. ಜೊತೆಗೆ ಅವರು ವಿದ್ಯುತ್ತನ್ನು ಯಾವ ಪ್ರಮಾಣದಲ್ಲಿ ಯಾವ ತಿಂಗಳಿನಲ್ಲಿ ಹೆಚ್ಚು ಕಡಿಮೆ ಬಳಸುವಂಥ ವಿಧಾನಗಳನ್ನು ಅನುಸರಿಸಿ ನಾವು ಕೆಲವು ಸಂದರ್ಭಗಳಲ್ಲಿ ಈ ಥರ ಅಪರಾಧಿಗಳನ್ನು ಪತ್ತೆ ಹಚ್ತೇವೆ. ಸಾಮಾನ್ಯ ಒಬ್ಬ ವ್ಯಕ್ತಿ ಒಂದು ತಿಂಗಳಿನಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ತನ್ನು ಬಳಕೆ ಮಾಡೋದು, ಒಂದು ತಿಂಗಳಿನಲ್ಲಿ ತೀರಾ ಕನಿಷ್ಠ ವಿದ್ಯುತ್ತನ್ನು ಬಳಕೆ ಮಾಡೋದ್ರಿಂದ ಕೆಲವೊಂದು ಸಂಶಯದ ಆಧಾರದ ಮೇಲೆ ಅವ್ರ ಬಗ್ಗೆ ನಿಗಾವನ್ನು ವಹಿಸ್ತೇವೆ. ಆ ವೇಳೆಯಲ್ಲಿ ಏನಾದರೂ ದುರುಪಯೋಗ ಪಡಿಸ್ಕೊಂಡಿರುವಂಥದ್ದು ಅಥವಾ ಮೀಟ್ರನ್ನ ಟ್ಯಾಂಪರಿಂಗ್ ಮಾಡಿರುವಂಥದ್ದು ಅಥವಾ ಬದಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು ಅಥವಾ ನೇರ ಬುಕ್ಕಿಂಗ್ ಮಾಡಿರುವಂಥದ್ದು ಇಂಥದ್ದು ನಮಗೇನಾದರೂ ಕಂಡು ಬಂದರೆ ಅಂಥವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ. ಇದೇ ರೀತಿಯಾದ ತಪ್ಪುಗಳು ನಿಮ್ಮ ಸಿಬ್ಬಂದಿ ವರ್ಗದಿಂದನೇ ಆದಾಗ ಏನು ಕ್ರಮ ಜರುಗಿಸ್ತೀರಾ? ಸಾಮಾನ್ಯವಾಗಿ ವಿದ್ಯುತ್ತನ್ನು ಪಡೆಯುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕಾಗಿರ್ತದೆ. ಯಾವುದೇ ವ್ಯಕ್ತಿ ನಿಗದಿತವಾದಂಥ ಶುಲ್ಕವನ್ನು ಪಾವತಿ ಮಾಡಿ ತನಗೆ ಅವಶ್ಯಕತೆಗೆ ಅನುಗುಣವಾಗಿ ವಿದ್ಯುತ್ತನ್ನು ಪಡೆಯುತ್ತದೆ. ಈ ಒಂದು ವಿಚಾರದಲ್ಲಿ ಏನಾದರೂ ಬೇರೆ ರೀತಿಯಾದಂಥ ಮಾರ್ಗಗಳನ್ನು ಅನುಸರಿಸಿದ್ರೆ ಅದು ಯಾರೇ ಮಾಡಿದ್ರೂ ಕೂಡ ತಪ್ಪಾಗ್ತದೆ. ಒಬ್ಬ ಸಾರ್ವಜನಿಕ ತಪ್ಪು ಮಾಡ್ಬೋದು, ಒಬ್ಬ ಸರ್ಕಾರಿ ನೌಕರ ತಪ್ಪು ಮಾಡ್ಬೋದು, ಅಥವಾ ನಮ್ಮ ಇಲಾಖೆಯ ಯಾವುದೇ ನೌಕರ ತಪ್ಪು ಮಾಡ್ಬೋದು. ಅಂಥವರ ವಿರುದ್ಧವಾಗಿ ಏನು ಬೇರೆ ಸಾಮಾನ್ಯವಾದ ವ್ಯಕ್ತಿ ಏನು ಅಪರಾಧವನ್ನು ಮಾಡಿದ್ರೆ ಒಂದು ತಪ್ಪಂತ ಅನಿಸ್ಕೊಡುತ್ತೋ ಅದೇ ರೀತಿಯಲ್ಲಿ ಇದು ಕೂಡ ಅವರ ವಿರುದ್ಧನೂ ಕೂಡ ಶಿಸ್ತು ಕ್ರಮವನ್ನು ಕೈಗೊಳ್ತೇವೆ. ಜೊತೆಗೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡ್ತೇವೆ. ಜೊತೆಗೆ ದಂಡವನ್ನು ಕೂಡ ವಸೂಲಿಯನ್ನು ಮಾಡ್ತೇವೆ. ವೀಕ್ಷಕ ಸ್ನೇಹಿತರೆ, ಕದ್ದ ವೈರ್ ಆಗಲಿ ಮೀಟರ್ ಆಗಲಿ ಮಾರೋದು ಎಷ್ಟು ತಪ್ಪೋ ಹಾಗೆ ಖರೀದಿ ಮಾಡೋದು ಕೂಡ ಅಷ್ಟೇ ತಪ್ಪು. ಅನಧಿಕೃತವಾಗಿ ಯಾವುದೇ ರೀತಿಯಾದ ಮೀಟರ್ ಆಗಲಿ ವೈರ್ ಆಗಲಿ ಗುಜರಿಯಲ್ಲಿ ಸಿಕ್ಕಿದ್ರೂ ಕೂಡ
ದಯಮಾಡಿ ತೊಗೋಬೇಡಿ. ತೊಗೊಳ್ಳೋದಿದ್ರೆ ಬೆಸ್ಕಾಮ್ನ ವೆಬ್ಸೈಟ್ಗೆ ಹೋದರೆ ಅಧಿಕೃತವಾಗಿ ಮಾರಾಟ ಮಾಡೋಂಥವ್ರದ್ದು ಒಂದು ಲಿಸ್ಟ್ ಇರುತ್ತೆ. ಅದ್ರ ಮೂಲಕ ನೀವು ಯಾವುದೇ ರೀತಿಯಾದ ಮೆಟೀರಿಯಲ್ನ ಖರೀದಿ ಮಾಡ್ಬೋದು. ದಯಮಾಡಿ ಕಳ್ಳತನದ ವಸ್ತುವನ್ನು ಖರೀದಿ ಮಾಡಬೇಡಿ, ಮಾಡಿ ಶಿಕ್ಷೆಗೆ ಒಳಗಾಗಬೇಡಿ. ನಿಮಗೆ ತಿಳಿದಿರೋರು ಅವ್ರಿಗೆ ತಿಳಿದಿರೋ ಈ ಥರ ತಪ್ಪೇನಾರು ಮಾಡ್ತಿರೋದು ನಿಮ್ಮ ಗಮನಕ್ಕೆ ಬಂದರೆ ಹೆಸಿಟೇಟ್ ಮಾಡದೇ ತಕ್ಷಣ ಜಾಗೃತ ದಳದ ಕಚೇರಿಗೆ ತಿಳಿಸಿ. ನಿಮ್ಮ ಐಡೆಂಟಿಟಿನ ಸೇಫಾಗಿ ಇಡೋವಂಥ ಜವಾಬ್ದಾರಿನ ಜಾಗೃತ ದಳ ತಂಡದವರು ವಹಿಸ್ತಾರೆ. ಸರ್, ಎಷ್ಟು ದಿನಗಳಿಗೊಮ್ಮೆ ಜನಸಂಪರ್ಕ ಸಭೆಗಳು ನಡೆಯುತ್ತೆ? ಈ ಜನಸಂಪರ್ಕ ಸಭೆಗಳಿಂದ ಜನರಿಗೆ ಏನು ಪ್ರತಿಫಲ ಸಿಕ್ಕಿದೆ? ಸಾಮಾನ್ಯವಾಗಿ ನನ್ನ ನೇತೃತ್ವದಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಈ ಜನಸಂಪರ್ಕ ಸಭೆಯನ್ನು ಮಾಡ್ತಾರೆ. ಮತ್ತು ಪ್ರತಿ ಠಾಣಾ ವ್ಯಾಪ್ತಿನಲ್ಲಿ ಪ್ರತಿ 15 ದಿನಗಳಿಗೊಮ್ಮೆ ಜನಸಂಪರ್ಕ ಸಭೆಯನ್ನು ಮಾಡ್ತಾರೆ. ಈ ಜನಸಂಪರ್ಕ ಸಭೆಯಿಂದ ಸಾಕಷ್ಟು ಮಾಹಿತಿಗಳು ನಮಗೆ ವಿದ್ಯುತ್ ಕಳ್ಳತನ ಆಗ್ಬೋದು, ಮತ್ತು ಜನಸಾಮಾನ್ಯರ ಸಮಸ್ಯೆಗಳಾಗ್ಬೋದು, ಅಥವಾ ಯಾವುದೇ ಅಧಿಕಾರಿಗಳ ವಿರುದ್ಧ ಇರುವಂಥ ದೂರುಗಳಾಗ್ಬೋದು, ಇಂಥ ದೂರುಗಳನ್ನು ನೀಡ್ತಾರೆ. ಅದನ್ನು ಆಧರಿಸಿ ನಾವು ಮುಂದಿನ ಕ್ರಮಗಳನ್ನು ಏನು ಕೈಗೊಳ್ಳಬೇಕು, ಮತ್ತು ಅವ್ರಿಗೆ ಏನು ಮಾಹಿತಿಯನ್ನು ನೀಡಬಹುದು, ಮತ್ತು ಅವರ ಹಕ್ಕುಗಳೇನು, ಮತ್ತು ಅವರ ಏನೇನು ಸೌಲಭ್ಯಗಳು ನಮ್ಮ ಬೆಸ್ಕಾಂನಿಂದ ಸಿಗ್ತವೆ ಅನ್ನೋದನ್ನು ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಇದರಿಂದ ಸಾಕಷ್ಟು ಅನುಕೂಲಗಳು ಬೆಸ್ಕಾಂನ ಒಂದು ಆಡಳಿತ ವೈಖರಿಯನ್ನು ಉತ್ತಮಗೊಳಿಸೋದಕ್ಕೆ ಸಹಕಾರ ಆಗಿದೆ. ದೂರು ಸಲ್ಲಿಸೋದಕ್ಕೆ ಬೆಸ್ಕಾಂ ಆಫೀಸಿಗೆ ಬಂದಾಗ ಮೊದಲು ಯಾರಿಗೆ ದೂರು ಕೊಡಬೇಕು? ಅವರಿಗೆ ದೂರು ಕೊಟ್ಟ ಮೇಲೂ ಕೂಡ ಫಲಕಾರಿಯಾಗದೇ ಇದ್ದರೆ ಮುಂದಿನ ಹೆಜ್ಜೆ ಏನು? ಸಾಮಾನ್ಯವಾಗಿ ಯಾವುದೇ ಒಬ್ಬ ಗ್ರಾಹಕ ನಮಗೆ ಯಾವುದಾದ್ರು ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಸ್ಥಳೀಯ ಅಂತ ಒಂದು ಕಚೇರಿಗೆ ಭೇಟಿ ನೀಡಿ ದೂರನ್ನು ಸಲ್ಲಿಸಬಹುದು. ಅವರೇನಾದರೂ ಸರಿಯಾದಂಥ ಸಮಯದಲ್ಲಿ ಅವರ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿಲ್ಲ ಅಂದರೆ ಅವರ ಉನ್ನತ ಅಧಿಕಾರಿಗಳೇ ಆಗಿರ್ತಾರೋ ಅವರ ಮೇಲ್ಮಟ್ಟದ ಅಧಿಕಾರಿಗಳನ್ನ ಸಂಪರ್ಕವನ್ನು ಮಾಡಿ ದೂರನ್ನು ಸಲ್ಲಿಸಬಹುದು. ಇದ್ರ ಜೊತೆಗೆ ಬೆಸ್ಕಾಂಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳು ಅಥವಾ ದೂರುಗಳಿದ್ದಲ್ಲಿ ಕಸ್ಟಮರ್ ಕೇರ್ ನಂಬರ್ 1912ಗೆ ಫೋನ್ ಮಾಡಿ ತಮ್ಮ ದೂರನ್ನು ಸಲ್ಲಿಸ್ಬೋದು. ಹಾಗೆ ನಮ್ಮ ವೆಬ್ಸೈಟ್ನಲ್ಲಿ ಸಾಕಷ್ಟು ನಂಬರ್ಗಳನ್ನು ನೀಡಿದ್ದೇವೆ. ಯಾರಿಗೆ ದೂರನ್ನು ಸಲ್ಲಿಸ್ಬೋದು, ಯಾವ ಹಂತದಲ್ಲಿ ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಅವರು ತಿಳಿದುಕೊಂಡು ವಾಟ್ಸಪ್ಪನ ಮೂಲಕ ಕೂಡ ಮಾಹಿತಿಯನ್ನು ಕೊಡ್ಬೋದು, ಅಥವಾ ದೂರನ್ನು ಸಲ್ಲಿಸ್ಬೋದು, ಮತ್ತು SMS ಮಾಡ್ಬೋದು, ಮತ್ತು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರನ್ನು ಭೇಟಿ ಮಾಡ್ಬೋದು, ಅಥವಾ ಅವರ ಪರವಾಗಿರುವಂಥ ಒಬ್ಬರು ಸಾರ್ವಜನಿಕ ಸಂಪರ್ಕಾಧಿಕಾರಿ ಅಂತ ಇರ್ತಾರೆ, ಅವರು ಕೂಡ ದೂರನ್ನು ಸಲ್ಲಿಸ್ಬೋದು. ಇದರ ಜೊತೆಗೆ ಯಾವುದೇ ಅಧಿಕಾರಿ ಒಂದು ನಿರ್ಲಕ್ಷ್ಯತೆಯನ್ನು ವಹಿಸಿದಂಥ ಸಂದರ್ಭದಲ್ಲಿ ನಮ್ಮ ಬೆಸ್ಕಾಂ ಜಾಗೃತರಿಗೂ ಕೂಡ ದೂರನ್ನು ಸಲ್ಲಿಸ್ಬೋದು, ಮತ್ತು ನಿಗದಿತ ಸಮಯದಲ್ಲಿ ಅವರ ಪರಿಹಾರವನ್ನು ಕಂಡುಕೊಳ್ಳಬಹುದು. ಸಾರ್ವಜನಿಕರಿಗೆ ನಿಮ್ಮ ಸಂದೇಶ? ಸಾರ್ವಜನಿಕರಿಗೆ ಈ ಸಂದರ್ಭದಲ್ಲಿ ಸಂದೇಶ ಅಂತಂದರೆ, ಪ್ರತಿಯೊಬ್ಬರಿಗೂ ಕೂಡ ವಿದ್ಯುತ್ತನ್ನು ಪಡೆಯುವಂಥದ್ದು ಒಂದು ಮೂಲಭೂತ ಹಕ್ಕು. ಆ ಒಂದು ಹಕ್ಕನ್ನು ದೊರಕಿಸ್ಕೊಡೋದಕ್ಕೆ ನಮ್ಮ ಬೆಸ್ಕಾಂ ದಳ ಅನ್ನುವಂಥದ್ದು ಸಾಕಷ್ಟು ಶ್ರಮಿಸ್ತಾ ಇದೆ. ಇದರಲ್ಲಿ ಏನಾದರೂ ಲೋಪದೋಷಗಳು ಬಂದಂಥ ಸಂದರ್ಭದಲ್ಲಿ ಸರಿಯಾದಂಥ ಅಧಿಕಾರಿಗಳನ್ನು ಭೇಟಿ ಮಾಡಿ ನೀವು ಒಂದು ಪರಿಹಾರವನ್ನು ಕಂಡುಕೊಳ್ಬೋದು. ಎರಡನೇದಾಗಿ, ಯಾವುದೇ ಮಧ್ಯವರ್ತಿಗೆ ನೀವು ಆಮಿಷಕ್ಕೆ ಒಳಗಾಗಿ ಅವರ ಮೂಲಕ ನೀವು ಸಂಪರ್ಕವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನಿಸೋ ಬದಲು ನಿಮ್ಮ ಸ್ಥಳೀಯ ಅಧಿಕಾರಿಗಳನ್ನ ಭೇಟಿ ಮಾಡಿ ನೇರವಾಗಿ ಯಾವುದೇ ರೀತಿಯಾದಂಥ ಅನಾವಶ್ಯಕವಾದಂಥ ದುಡ್ಡುಗಳನ್ನು ಬೇರೆ ರೀತಿಯಾದಂಥ ದುಂದು ವೆಚ್ಚವನ್ನು ಮಾಡದೇ ಸಂಪರ್ಕವನ್ನು ಪಡೆಯಬಹುದು. ಹಾಗೆಯೇ ನೀವು ವಿದ್ಯುತ್ತನ್ನು ಪಡೆಯುವಂಥದ್ದು ಮತ್ತು ಅದನ್ನು ಬಳಸುವಂಥದ್ದು ಎಷ್ಟು ನಿಮ್ಮ ಹಕ್ಕು ಮತ್ತು ಕರ್ತವ್ಯ ಆಗಿದೆಯೋ ಹಾಗೆಯೇ ಅದನ್ನು ಹಿತಮಿತವಾಗಿ ಬಳಸಬೇಕಾದ್ದು ಕೂಡ ನಿಮ್ಮ ಒಂದು ಬಹುಮುಖ್ಯವಾದಂಥ ಒಂದು ಜವಾಬ್ದಾರಿಯಾಗಿದೆ. ಇದನ್ನು ನಿಮಗೆ ಯಾವಾಗ ಅವಶ್ಯಕತೆ ಇದೆಯೋ ಅಂಥ ಸಂದರ್ಭಗಳಲ್ಲಿ ಮಾತ್ರ ಬಳಕೆಯನ್ನು ಮಾಡಿ, ಸಾಧ್ಯವಾದಷ್ಟು ಸೋಲಾರ್ ಮತ್ತು ಇನ್ನಿತರ ಅಸಾಂಪ್ರದಾಯಿಕ ವಿಧಾನಗಳು ಏನಿದೆ, ಬೇರೆ ಬೇರೆ ವಿಧಾನಗಳ ಮೂಲಕ ಇವತ್ತು ವಿದ್ಯುತ್ತನ್ನು ಪಡೀತಾ ಇದ್ದೀವಿ, ಅಂಥ ವಿದ್ಯುತ್ತನ್ನು ಬಳಕೆಯನ್ನು ಮಾಡಿ, ಮತ್ತು ಸಾಧ್ಯವಾದಷ್ಟು ಹಗಲು ವೇಳೆಯಲ್ಲಿ ವಿದ್ಯುತ್ತನ್ನು ಬಳಸುವಂಥನ್ನು ಕಡಿಮೆ ಮಾಡಿ, ನೀವು ಮನೆಯಿಂದ ಎಲ್ಲಾದರೂ ಹೊರಗಡೆ ಹೋಗೋದಾದರೆ ಸರಿಯಾದಂಥ ರೀತಿಯಲ್ಲಿ ಎಲ್ಲವನ್ನು ಸ್ವಿಚ್ ಆಫ್ ಮಾಡಿ ಹೋಗುವುದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ. ಮತ್ತು ಅನಾವಶ್ಯಕವಾಗಿ ಫ್ಯಾನ್ಗಳಾಗ್ಬೋದು, AC ಆಗ್ಬೋದು, TVಗಳಾಗ್ಬೋದು, ಮತ್ತು ಇತರ ಯಾವುದೇ ಎಲೆಕ್ಟ್ರಾನಿಕ್ ಮಾಧ್ಯಮಗಳನ್ನು ಅಥವಾ ಎಲೆಕ್ಟ್ರಾನಿಕನ್ನು ಬಳಸಿ ನೀವು ಎಲೆಕ್ಟ್ರಿಸಿಟಿಯನ್ನು ಬಳಸಿ ಒಂದು ಚಾಲನೆ ಪಡೆದುಕೊಳ್ಳುವಂಥ ವಿಧಾನಗಳನ್ನು ನೀವು ಸಾಧ್ಯವಾದಷ್ಟು ಮಿತ ಮತ್ತು ಜವಾಬ್ದಾರಿಯುತವಾಗಿ ಬಳಕೆಯನ್ನು ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್, ಯೂತ್ ಲೈನ್ ಫೌಂಡೇಶನ್ ಮತ್ತು ಲೈಫ್ ಸ್ಪಾರ್ಕ್ ಮೀಡಿಯಾ ಬಗ್ಗೆ ನಿಮ್ಮ ಅನಿಸಿಕೆ? ಈ ಒಂದು NGO ಮೂಲಕ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋದು ಬಹಳ ಸಂತೋಷಕರವಾದ ವಿಚಾರ. ಇದರಿಂದ ಸಾಕಷ್ಟು ಜನಗಳು ಮಾಹಿತಿಯನ್ನು ಪಡೆದುಕೊಂಡು ಯಾವ ರೀತಿಯ ಹಂತದಲ್ಲಿ ಹಕ್ಕುಗಳು ಸಿಗುತ್ತೆ ಮತ್ತು ಏನೇನು ಸೌಲಭ್ಯಗಳನ್ನು ಪಡೆದುಕೊಳ್ಬೋದು ಅನ್ನೋದು ನಮ್ಮ ಬೆಸ್ಕಾಂ ವ್ಯಾಪ್ತಿ ಅಲ್ಲದೆ ಬೇರೆ ಇನ್ನಿತರ ಕೆಲವೊಂದು ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಬಹಳ ಉತ್ಸುಕರಾಗಿ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಕೆಲವು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಲೈವ್ ಸ್ಪಾರ್ಕ್ ಮೀಡಿಯಾದವರು ಕೂಡ ಈ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗಿ ಮತ್ತು ಇನ್ನಿತರ ಜನಸಂಪರ್ಕ ಸಭೆಗಳ ಮೂಲಕ ಸಾಕಷ್ಟು ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಅವರ ಕಾರ್ಯವನ್ನು ಸಹ ತುಂಬ ಅವಿಸ್ಮರಣೀಯವಾಗಿರುವಂಥದ್ದು. ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಇಂಥ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಸಾಕಷ್ಟು ಜನರಿಗೆ ಮಾಹಿತಿಯನ್ನು ದೊರಕಿಸುವಂಥ ಮಾಡಿ ಅನ್ನುವಂಥದ್ದು ನನ್ನ ಆಶಯವಾಗಿದೆ. ಮತ್ತು ಅವರು ಈ ಕಾರ್ಯಕ್ಕೋಸ್ಕರ ನಾನು
ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಸರ್, ನಿಮ್ಮ ಅಮೂಲ್ಯವಾದ ಕ್ಷಣಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಯೂತ್ ಲೈನ್ ಫೌಂಡೇಶನ್ ಹಾಗೂ ಲೈಫ್ ಸ್ಪಾರ್ಕ್ ಮೀಡಿಯಾ ವತಿಯಿಂದ ನನ್ನ ಅನಂತ ವಂದನೆಗಳು. ಥ್ಯಾಂಕ್ ಯು Thank you so much, ನಮಗೂ sir. ಕೂಡ ಧನ್ಯವಾದ.